ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಾವು ಬೆಳಿಗ್ಗೆನೆ 9 ಗಂಟೆ ಅಷ್ಟೊತ್ತಿಗೆ ತಹಶೀಲ್ದಾರ್ನು ಮತ್ತು ಮುನ್ಸಿಪಲ್ ಕಮಿಷನರ್ ಅವ್ರು ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದೆ, ಸ್ವಲ್ಪ ದಯವಿಟ್ಟು ಏನೇನು ಆಗಬೇಕು ಸ್ವಲ್ಪ ಮಾಡಿ ಅಂತ. ಈ ಸಂತೆ ಮೈದಾನದಲ್ಲಿ ಮತ್ತು ಬೇರೆ ಕಡೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಆ ವ್ಯವಸ್ಥೆಗಳು ಮುನ್ಸಿಪಲ್ ಕಮಿಷನರು ಮತ್ತು ತಹಶೀಲ್ದಾರ್ ಅವರು ಮತ್ತು PWD ಅವರೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ. ಸದ್ಯಕ್ಕೆ ಏನಾಗಬೇಕು ಅಂದರೆ ಅವ್ರಿಗೆ ಆಹಾರ ವಸ್ತುಗಳು ಏನೇನು ವೇಸ್ಟ್ ಆಗಿದೆಯೋ ಅದಕ್ಕೆ ಒಂದು 10-15 ದಿನದ್ದು ದಿನಸಿ ಕಿಟ್ಟುಗಳು ಏನೋ ಒಂದು ಮಾಡಿಕೊಡ್ಬೇಕು ಅಂತ ತಹಶೀಲ್ದಾರ್ ಹೇಳಿದ್ರು. ಅದು ಅವರು ಹಂತದಲ್ಲೇ ಬರುತ್ತೆ, ಅದು ಮಾಡಿಕೊಡ್ತಾರೆ. ಬುಕ್ಸ್ ಏನು ಹೋಗಿದೆ ಅಂತ ಏನು ಮಕ್ಕಳಿಗೆ ಸ್ಟೂಡೆಂಟ್ಸ್ಗೆ ಏನು ಹೋಗಿದಾರೋ ಅದು ನಮ್ಮ ನಾಯಕರು ಇಲ್ಲಾಂದರೆ ಯಾರಾದರೂ ಒಬ್ಬರು ಸೇರಿ 100 ಜನ ಮಕ್ಕಳಿಗೆ ಹಿಂಗೆ ಆಗಿದೆ ಅಂದರು ಒಂದಷ್ಟು ಜನ ಮಕ್ಕಳು ನೋಟ್ಬುಕ್ಸು ಕೊಡಿಸ್ತಾರೆ ಅಂತ ಒಂದು ಭರವಸೆ ಕೊಡಿಸ್ತಾ ಇದ್ದೀವಿ. ಮತ್ತು ಏನು ಇವಾಗ ಇದೊಂದು ಇದು ಏನು ಡ್ರೈನ್ ಒಂದು ರಾಜಕಾಲುವೆ ಮಾಡಬೇಕಾಗಿತ್ತು, ಅದನ್ನು PWD ಅವ್ರಿಗೆ ಹೇಳಿದ್ದೀನಿ ಏನು ಮಾಡಬೇಕು ಅಂತ. ಅದನ್ನು ಒಂದು ಎಸ್ಟಿಮೇಟ್ ಬೇಗ ಮಾಡಿಕೊಡಿ. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಅವ್ರನ್ನ ಮತ್ತು ನಮ್ಮ ಶಾಸಕರು ವೆಂಕಟೇಶ್ವರ ರೆಡ್ಡಿ ಅವರು ಬರೋವಾರ ಬಂದ ಮೇಲೆ ನಾವು ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ಕೂತ್ಕೊಂಡು ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಏನು ಒಂದು ಖಾತಾಗಳೇನು ಆಗಿದೆಯೋ ಅದಕ್ಕೆ ಸ್ವಲ್ಪ ಒಂದು 2-3 ಮನೆಗಳು ಬಿದ್ದೋಗಿದೆ, ಅದು ನಮ್ಮ ತಹಶೀಲ್ದಾರ್ ಅವರು ಕೆಲಾಮಿಟೀಸ್ ಫಂಡಿಂದ ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಏನು ಒಂದು 2-3 ದಿನದಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ತಹಶೀಲ್ದಾರ್ ಅವರು, ಮುನ್ಸಿಪಾಲ್ಟಿ ಅವರು ಮತ್ತು ಇಲ್ಲಿರುವ ನಮ್ಮ ನಾಯಕರು ಎಲ್ಲರೂ ಸೇರಿ ಮಾಡ್ತಾರೆ. ಅವ್ರ ಜೊತೆ ನಾವೆಲ್ಲ ಸದಾ ನಾವು ಅವ್ರ ಜೊತೆ ಇರ್ತೀವಿ ಅಂತ ಅವ್ರಿಗೊಂದು ಧೈರ್ಯ ಕೊಟ್ಟು ಹೋಗ್ತಾ ಇದ್ದೀವಿ. 2-3 ದಿನದಲ್ಲಿ ಇನ್ನು ಏನು ಆಗಬೇಕಾಗುತ್ತೋ ಅದೆಲ್ಲ ನೋಡಿಕೊಂಡು ಇನ್ನೊಂದು 2-3 ದಿನ ಬಿಟ್ಕೊಂಡು ಮತ್ತೆ ಬೇಕಾದರೆ ನಾನು ಬರಬೇಕು ಅಂದರೆ ನಾನು ಬಂದು ಇಲ್ಲಿ ವ್ಯವಸ್ಥೆಗಳು ಏನೇನು ಆಗಬೇಕು ಆಗ ನೋಡ್ತೀನಿ. ಪರ್ಮನೆಂಟ್ ವ್ಯವಸ್ಥೆ ಏನೇನು ಮಾಡಬೇಕು ಅದು ಶಾಸಕರು ಬಂದ ಮೇಲೆ ಅವ್ರ ಜೊತೆ ಕೂತ್ಕೊಂಡು ಅದನ್ನು ಜಿಲ್ಲಾಧಿಕಾರಿಗಳ ಜೊತೆ ಕೂತ್ಕೊಂಡು ಅದು ಮಾಡಿಕೊಡ್ತೀವಿ ಅಂತ ಭರವಸೆ ಹೇಳ್ತಾ ಇದ್ದೀನಿ.